ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಖಡಕ್ ಮಂದಿ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಅಕ್ಕಿ ತಾಲಿಪಟ್ಟು. ಅಕ್ಕಿ ತಾಲಿಪಟ್ಟು ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ಟೊಮೆಟೊನ ಈ ಥರ ಕಟ್ ಮಾಡ್ಕೋಬೇಕು. ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಸೌತೆಕಾಯಿ ಇದನ್ನು ಹಂಗೆ ಕಟ್ ಮಾಡಿ ಇಟ್ಕೋತೈತಿ. 4-5 ಹಸಿಮೆಣಸಿನಕಾಯಿ, ಒಂದು ಈರುಳ್ಳಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಸೌತೆಕಾಯಿ. ನೀವು ಬೇಕಾದ್ರೆ ಇದಕ್ಕೆ ಗಜ್ರಿ ಕೂಡ ಹಾಕ್ಕೋಬೋದು. ನೋಡಿರಿ, ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡೈತಿ. ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಕೂಡ ಕಟ್ ಮಾಡಿ ಹಾಕೋಬಹುದು. ಕೊತ್ತಂಬರಿ ಸೊಪ್ಪು, ಕರಿಬೇವು, ಅಡುಗೆ ಸೋಡಾ, ಅಜವಾಯಿನ್, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ತಗೋಬೇಕು. ತಾಲಿಪಟ್ಟು ಸ್ವಲ್ಪ ಸಾಫ್ಟಾಗಿ ಬರಬೇಕಂದ್ರೆ ನೀವು ಅದಕ್ಕೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು. ಅರಿಶಿನ ಪುಡಿ, ಉಪ್ಪು, ಅಜವೈನು, ಸೋಡಾ ಹಾಕಿ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಸೌತೆಕಾಯಿ ಇದನ್ನು ಒಂದು ಸಲ ಹಿಂಗೆ ಹಿಟ್ಟಿನ ಜೊತೆ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಟ್ಕೋಬೇಕು. ಒಮ್ಮೆ ಜಾಸ್ತಿ ನೀರು ಹಾಕಿ ನಾದಬಾರ್ದು, ಮೆತ್ತಗಾಗಬೇಕು ಹಿಟ್ಟು. ನಾವು ಹಾಕಿರುವಂಥ ಎಲ್ಲ ತರಕಾರಿನೂ ಹಿಟ್ಟಿನ ಜೊತೆನ ಮಿಕ್ಸ್ ಆಗಬೇಕು. ಹಂಗೆ ಚಪಾತಿ ಹದಕ್ಕೆ ನಾದಿ ಇಟ್ಕೋಬೇಕು. ನೋಡಿ, ಈ ಥರ ಕವರ್ನ ತೊಗೊಂಡೀನಿ ನಾನು. ಇದ್ರೊಳಗನ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ತಾಲಿಪಟ್ಟಿನ ಮಾಡ್ತೀನಿ. ಈ ಥರ ಕವರ್ನ್ಯಾಗ ತಾಲಿಪಟ್ಟಿ ಮಾಡೋದ್ರಿಂದ ಹಿಟ್ಟು ಅಂಟ್ಕೊಳ್ಳೋದಿಲ್ಲ, ತಾಲಿಪಟ್ಟಿನೂ ಚೆಂದಾಗ ಬರ್ತಾವೆ. ನೋಡಿರಿ, ಇಷ್ಟು ಹಿಟ್ಟು ತೊಗೊಂಡು ಹಿಂಗೆ ಚಿಕ್ಕದಾಗಿ ಉಂಡೆನ ಮಾಡಿಕೊಂಡು ಕವರ್ ಮೇಲೆ ಇಟ್ಟು ಈ ಥರ ಒಂಚೂರು ಪ್ರೆಸ್ ಮಾಡಿ ಕವರ್ ಈ ಥರ ಹಾಕಿ ಪ್ರೆಸ್ ಮಾಡ್ಕೋತ ಹೋಗಬೇಕು. ನಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಮಾಡಿಕೊಂಡು ತಾಲಿಪಟ್ಟಿನ ರೆಡಿ ಮಾಡ್ಕೊಳೋನು. ನೋಡ್ರಿ, ಈಗ ತಾಲಿಪಟ್ಟಿ ರೆಡಿ ಆಯಿತಾ? ಇಷ್ಟು ಸೈಜ ಆಗೈತೆ ನೋಡ್ರಿ. ನಾನು ಮೊದಲು ಹಂಚು ಕಾಯ್ಸಕ್ಕಿಟ್ಟಿದ್ದೆ, ಹಂಚು ಕಾದೈತಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ತಾಲಿಪಟ್ಟಿನ ಹಾಕ್ತೀನಿ. ನೋಡಿ, ಕರೆಕ್ಟಾಗಿ ಬಂತು. ಸುತ್ತ ಎಣ್ಣೆ ಹಾಕಿಬಿಟ್ರೆ ನಮ್ಗೆ ತಾಲಿಪಟ್ಟಿ ಚೆಂದಾಗ ಬೇಯ್ತೈತಿ. ಉತ್ತರ ಕರ್ನಾಟಕದ ಹೆಚ್ಚಿನ ರೆಸಿಪಿಗಳಿಗಾಗಿ ಖಡಕ್ ಮಂದಿ ಸವಿರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಈಗ ತಾಲಿಪಟ್ಟಿನ ಹೊಳಿಸಿ ಹಾಕಿ ಇನ್ನೊಂದು ಸಲ ಎಣ್ಣೆನ ಅಪ್ಲೈ ಮಾಡ್ಬೇಕು. ಹಿಂಗೆ ನೋಡಿ, ಈ ಥರ ಎಣ್ಣೆ ಹಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ತಾಲಿಪಟ್ಟಿ ಸಾಫ್ಟಾಗಿ ಬರ್ತೈತಿ. ಇನ್ನೂ ಸಾಫ್ಟಾಗಿ ಬರಬೇಕಂದ್ರೆ ನೀವು ಒಂಚೂರು ಅದಕ್ಕೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಈಗ ಚೆಂದಾಗಿ ಬೆಂದಿರುತ್ತೆ. ನಾವು ಮತ್ತೊಂದು ಸಲ ಹೊಳಿಸಿ ಹಾಕಿ ಬೇಯಿಸ್ಕೊಳ್ಳೋನು. ನೋಡಿರಿ, ಅಕ್ಕಿ ತಾಲಿಪಟ್ಟಿ, ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟಿ ರೆಡಿ. ನಾವು ಹಿಂಗೆ ಒಂದೊಂದನ್ನು ತಾಲಿಪಟ್ಟಿನ ರೆಡಿ ಮಾಡಿಕೊಂಡು ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂಡು ರೆಡಿ ಮಾಡ್ಕೊತೈತಿ. ನೋಡಿರಿ, ಈ ಥರ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ತಾಲಿಪಟ್ಟಿ ಸಾಫ್ಟಾಗಿ ಬರ್ತಾವೆ. ನೋಡಿರಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಕ್ಕಿ ತಾಲಿಪಟ್ಟಿ ರೆಡಿ ಆಯ್ತಾ? ಈ ಈಸಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.